ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಕೃಷ್ಣಾವತಾರ ಸುಳಾದಿ. ಯಾಕೆ ಮುನಿಸು ಸರ್ವಲೋಕದ ಒಡೆಯನೆ ಕಾಕನರನ ಕೂಡ ಈ ಕಪಟವೇ, ಬಾಕುಳಿಗನು ನಿನ್ನ ಪಾಕಶಾಲೆಯಲ್ಲಿ ಬಿದ್ದ ಕಾಳರಾಶಿ ತಿಂಬಲೇಖಿಗನು, ವಾಕುಪುಷಿ ಎಲ್ಲ ಲೇಖಿಗೆ ತಾನೇ ಬಲ್ಲ, ಲೋಕದೊಳಗೆ ನಾನು ಏಕನೇ ರಿಕ್ತ, ಗೋಕುಲಾಂಬುದಿ ಚಂದ್ರ ನೀ ಕಂಡದಕ್ಕೆ ನೋಡು, ನಾ ಕೊಡುವೆನು ತುಳಸಿ ಕಬಂಧ ನೀ ಕರುಣಾದಲ್ಲಿ ಕೈಕೊಂಡು ಪುಷ್ಪದಲ್ಲಿ ಸ್ವೀಕರಿಸಿ ಬೇಗ ಸಾಕಬೇಕು, ಕೋಕನದ ನಯನ ವಿಜಯ ವಿಠಲ ನೀನೇ ಬೇಕೆಂದೊಲಿದು ಅವಲೋಕವೇ ತೃಣಮೇರು, ನೀರನೆ ನೈವೇದ್ಯ ತಂದಿಟ್ಟರೆ ನೀನು ಮೋರೆ ತಿರುಹಿಕೊಂಡು ನೋಡದ ಬಗೆಯೇನು, ಧಾರುಣಿಯೊಳು ನಿನ್ನ ತೃಪ್ತಿ ಮಾಡುವ ವಸ್ತು ಆರೈದು ನೋಡಿದರೂ ಆವಲ್ಲಿ ಕಾಣೇನೋ, ಮೀರಿದ ಮಹಾಮಹಿಮಾ ವಿಜಯ ವಿಠಲ ಎನ್ನ ಗಾರು ಮಾಡುವುದಲ್ಲದೆ ಮಿಗಿಲಿಲ್ಲ, ಪೇಳುವುದು ನಿನ್ನ ತೃಪ್ತಿಯ ಪರಿಮಿತ, ಏಳಾರು ಕಂಡಗವೇ ಮತ್ತೆ ಅಧಿಕ ಬೇಕೆ, ಕೇಳುವೆ ಕಿವಿಯಲ್ಲಿ ಸುಮ್ಮನಿರದೆ ಪರರ ಆಳಾಗಿ ದುಡಿದು ಅನುಗಾಲ ತಪ್ಪದೆ, ಕಾಲ ಕಾಲಕ್ಕೆ ಬಿಡದೆ ಪಂಚಾಮೃತವೇ ತಂದು ವಾಲಯದಲ್ಲಿ ಸಮರ್ಪಿಸುವೆನು ರಾಶಿಗಳ, ಮೂಲೋಕದರಸ ನೀನೇ ವಿಜಯ ವಿಠಲ, ಪಾಂಚಾಲಿ ನಿನ್ನಯ ಕರದಲ್ಲಿ ಎರೆದದೇನೋ, ಉದಕವಾದರೇನು ಉಚಿತ ಪದಾರ್ಥವು ಅಧಿಕವಾಗಿ ಮೇರು ಪರ್ವತದಷ್ಟು, ಪದೋಪದಿಗೆ ನಿನ್ನ ಮುಂದೆ ಸುರಿದದೇನೋ, ಇದರಿಂದ ನಿನಗಿಂದು ಕಾಲಕ್ರಮಣವೆಂದು ಉದಕ ಪೋಷಣನಾಗಿ ದಿನವ ಕಳೆವನಲ್ಲ, ಸದಾ ನಿತ್ಯ ತೃಪ್ತನೆ ವಿಜಯ ವಿಠಲ ನಿನಗೆ ಇದು ಅದು ಎಂಬುದು ವೈಷಮ್ಯವಿಲ್ಲದ ದೈವ, ನೀರೇವೆ ಪಾವನ ನೀರೇವೆ ಜೀವನ, ನೀರೇವೆ ಸಕಲ ಕುಟುಂಬಿಗೆ ಆಧಾರ, ನೀರೇವೆ ಕಟ್ಟ ಕಡೆಗೆ ಒಂದೇ ಇಪ್ಪದು, ನೀರೇವೆ ಇಲ್ಲದಿರೆ ನಿಲ್ಲಲಾರದು ಲೋಕ, ನೀರೇ ರೂಹ ನಾಭ ವಿಜಯ ವಿಠಲ ನೀನೇ ನೀರೊಳು ವಟಪತ್ರದಲ್ಲಿ ಮಲಗಿಪ್ಪೆ, ನೀರೇವೆ ನೋಡಲು ನಾನಾಕ ಭೋಜನ, ಸಾರವಾಗುವುದಯ್ಯ ವಿಜಯ ವಿಠಲ ಪ್ರಿಯ, ನೀರೇವೆ ನೋಡಲು ನಾನಾಕ ಭೋಜನ, ಸಾರವಾಗುವುದಯ್ಯ ವಿಜಯ ವಿಠಲ ಪ್ರಿಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಕೃಷ್ಣ ಮಹಿಮಾ ಸುಳಾದಿಯ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ವಿಜಯದಾಸರು ಯಾಕೆ ಮುನಿಸು ಸರ್ವ ಲೋಕದ ಒಡೆಯನೆ ಅಂತ ಹೇಳ್ತಾ ಇದ್ದಾರೆ. ಯಾಕೋ ದೇವರು ಸಿಟ್ಟಾಗಿದ್ದಾನೆ. ಯಾಕೆ ಸಿಟ್ಟಾಗಿದೆಯಪ್ಪ? ಸರ್ವಲೋಕ ಒಡೆಯನಾದ ನೀನು ಕಾಕು ನರನ, ನನ್ನಂತಹ ನರನ ಮೇಲೆ ಈ ಕಪಟವೇ, ಬಾಕುಳಿಗನು, ನಾನು ನಿನ್ನ ಸೇವಕನಪ್ಪ, ನಿನ್ನ ಪಾಕಶಾಲೆಯಲ್ಲಿ ಬಿದ್ದ, ನಿನ್ನ ಪಾಕಶಾಲೆಯೊಳಗೆ ಇದ್ದ ಆ ಕಾಳರಾಶಿಗಳನ್ನು ತಿಂದು ಇದ್ದವನಪ್ಪ ನಾನು, ಬಡವನು, ಲೇಖಿಗನು ನಾನು, ನನ್ನ ಮೇಲೆ ಯಾಕೆ ಸಿಟ್ಟಾಗಿದ್ದೀ ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ. ವಾಕು ಪುಸಿಯಲ್ಲ, ಲೇಖಿಗೆ ತಾನೇ ಬಲ್ಲ. ಈ ವಾಕು ಸುಳ್ಳಲ್ಲ, ಆ ಬ್ರಹ್ಮದೇವರೇ ಬಲ್ಲ ಇದರ ಬಗ್ಗೆ. ಲೋಕದೊಳಗೆ ನಾನು ಏಕನೇ ರಿಕ್ತ, ನಾನು ರಿಕ್ತನು, ಏನೂ ಇಲ್ಲಪ್ಪ ನನ್ನ ಹತ್ರ. ಗೋಕುಲಾಂಬುದಿ ಚಂದ್ರ ನೀ ಕಂಡದ್ದಕ್ಕೆ ನೋಡು, ನಾ ಕೊಡುವೆನು. ನೀನು ಕಾಣಿಸಿದಿ, ನಿನಗೆ ಏನು ಕೊಡ್ತೀನಪ್ಪ? ನನ್ನ ಹತ್ರ ಏನದ? ನಾನು ಬಡವ, ನಿನಗೇನು ಕೊಡ್ತೀನಪ್ಪ?
ತುಳಸಿ ಕಬಂಧ, ತುಳಸಿ ನೀರು ನಿನಗೆ ಕೊಡ್ತೀನಿ, ನೀ ಕರುಣದಲ್ಲಿ ಅದನ್ನು ಕೈಕೊಂಡು ಪುಷ್ಪದಲ್ಲಿ ಸ್ವೀಕರಿಸಿ ಬೇಗ ನನ್ನ ಸಾಕು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಕೋಕನದ ನಯನ, ಕಮಲದ ನಯನನಾದ ವಿಜಯ ವಿಠಲ, ನೀನೇ ಬೇಕೆಂದೊಲಿದು ಆವ ಲೋಕವೇ ನೀನೇ ಬೇಕು ಅಂತ ನಾನು ಕೇಳ್ತಾ ಇದ್ದೀನಪ್ಪ. ನಿನಗೆ ತೃಣ ಕೊಟ್ಟರೆ ಕೂಡ ಅದು ಮೇರು ಪರ್ವತದಷ್ಟಪ್ಪ. ನೀನೇ ಬೇಕೆಂದು ಒಲಿದು ಅವಲೋಕಿಸಿದರೆ ಆ ತೃಣನೇ ಮೇರು ಪರ್ವತ ಮೇರು ಆಗ್ತದಲ್ಲಪ್ಪ. ಗೋಕುಲಾಂಬುದಿ ಚಂದ್ರನೇ, ನಾನಿತ್ತ ಬಿಂದೋದಕ ತುಳಸಿಯನ್ನು ಸ್ವೀಕಾರ ಮಾಡಿ ನನ್ನ ಸಾಕಪ್ಪ ಅಂತ ಶರಣು ಹೋಗ್ತಾ ಇದ್ದೀನಿ ನಿನಗೆ ಅಂತ ಹೇಳ್ತಾ ಇದ್ದಾರೆ. ನೀರನ್ನೇ ನೈವೇದ್ಯ ತಂದಿಟ್ಟರೆ ನೀನು, ನೀರು ನಿನಗೆ ನೈವೇದ್ಯ ತಂದಿಟ್ಟರೆ ಮೋರೆ ತಿರುಗಿಸ್ಕೊಂಡ್ರೆ ಹೇಗಪ್ಪ? ನೋಡದ ಬಗೆ ಏನು? ನನ್ನ ನೋಡ್ಲಾರ್ದಾಗಿ ಮುಖ ಯಾಕೆ ತಿರುಗಿಸ್ಕೊತಾ ಇದ್ದೀಯಪ್ಪ? ಭೂಮಿಯೊಳಗೆ ನಿನ್ನ ತೃಪ್ತಿ ಮಾಡೋ ವಸ್ತುವು ಏನಿದ್ದದ ಹೇಳು? ನಿನ್ನ ಏನು ಕೊಟ್ಟು ತೃಪ್ತಿ ಮಾಡಬೇಕು ನಿನಗೆ? 6-5 ನೋಡಿದರೂ ಆವಲ್ಲಿ ಎಲ್ಲೂ ಇಲ್ಲ. ನಿನಗೆ ಏನು ಕೊಟ್ಟರೂ ತೃಪ್ತಿ ಇಲ್ಲ. ಮೀರದ ಮಹಾಮಹಿಮ ವಿಜಯ ವಿಠಲ, ಎನ್ನಗಾರ ಮಾಡುವುದಲ್ಲದೆ ನನ್ನ ತೊಂದರೆ ಕೊಡೋದಲ್ಲಾರ್ದಾಗಿ ಇನ್ನೇನು ಇಲ್ಲಲ್ಲಪ್ಪ ನಿನಗೆ. ನೀರು ಕೊಟ್ಟರೆ ಬೇಡ ಅಂತೀಯ, ಮೋರೆ ತಿರುಗಿಸ್ಕೊತೀಯ ಅಪ್ಪ. ನಾನು ನಿನಗೆ ಏನು ಕೊಟ್ಟರೆ ನಿನಗೆ ತೃಪ್ತಿ ಆಗ್ತದ? ಸರ್ವತೃಪ್ತನು ನೀನು, ಸದಾ ನೀನು ತೃಪ್ತನಾಗಿರ್ತೀ. ನಿನಗೆ ಏನು ಬೇಕು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಪೇಳುವುದು ನಿನ್ನ ತೃಪ್ತಿಯ ಪರಿಮಿತ. ನಿನ್ನ ತೃಪ್ತಿ ಪರಿಮಿತಿ ಏನಂತ ಹೇಳಬೇಕು? ನನಗೆ ಗೊತ್ತಿಲ್ಲ. ನಿನ್ನ ತೃಪ್ತಿಯ ಪರಿಮಿತಿ ನನಗೆ ಗೊತ್ತಿಲ್ಲ. 7 ಖಂಡಗವೇ, ದೊಡ್ಡ ದೊಡ್ಡ ಪಾತ್ರೆಗಳು, ಅದಕ್ಕಿಂತ ಜಾಸ್ತಿ ಬೇಕಾ ಹೇಳಪ್ಪ? ಕೇಳುವೆ ಕಿವಿಯಲ್ಲಿ ಸುಮ್ಮನಿರದೆ, ಪರರ ಆಳಾಗಿ ದುಡಿದು. ನಿನ್ನ ಕಿವಿಯಾಗಿ ಕೇಳ್ತಾ ಇದ್ದೀನಪ್ಪ, ಹೇಳು, ನಿನಗೆ ಏನು ಮಾಡಿ ತೃಪ್ತಿ ಮಾಡಿಸ್ಬೇಕು ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ವಿಜಯದಾಸರು ನೋಡ್ರಿ ಹೇಗೆ ಬರೀತಾರೆ. ದೇವರನ್ನ ತೃಪ್ತಿ ಮಾಡಿಸ್ಲಿಕ್ಕೆ ನಾವು ಏನೇನೋ ಮಾಡ್ತಿರ್ತೀವಿ. ಇಲ್ಲಿ ಅದೇ ಹೇಳ್ತಾರೆ, ಆಳಾಗಿ ದುಡಿದು ಅನುಗಾಲ ತಪ್ಪದೆ ಇಲ್ಲಿ ದುಡಿದು ಆಳಾಗಿ ಅವ್ರ ಮನೆಯಲ್ಲಿ ಅಲ್ಲೆಲ್ಲೋ ಕೆಲಸಕ್ಕೆ ಹೋಗಿ ಏನೋ ಕಷ್ಟಪಟ್ಟು ಕಾಲಕ್ಕೆ ಬಿಡದೆ, ಕಾಲಕ್ಕೆ ಬಿಡಲಾರ್ದಾಗಿ ಪಂಚಾಮೃತವನ್ನು ಮಾಡ್ತೀನಿ. ವಾಲಯದಲ್ಲಿ ಸಮರ್ಪಿಸುವೆನು ರಾಶಿಗಳ. ಅದು ಪಂಚಾಮೃತ ತಂದು ನಿನಗೆ ಸಮರ್ಪಣೆ ಮಾಡಿದರೆ ಮೂಲೋಕದ ರಸ ನೀನೇ ವಿಜಯ ವಿಠಲ. ಅದೇ ನಿನಗೆ ಬೇಕಾ ಪಂಚಾಮೃತ? ಎಲ್ಲ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಅದು ತೊಗೊಂಬಂದು ಇಲ್ಲಲ್ಲ, ನಿನಗೆ ಅದರಲ್ಲಿಂದ ತೃಪ್ತಿ ಆಗಲ್ಲ. ಏನು ಪಂಚಭಕ್ಷ ಪರಮಾನ್ನಗಳು ಮಾಡಿದರೆ ನಿನಗೆ ತೃಪ್ತಿ ಆಗತ್ತೆನಾ? ಇಲ್ಲಲ್ಲಪ್ಪ. ಅಂಥ ಟೈಮ್ನಾಗೆ ಅಲ್ಲೆಲ್ಲ ಅವೆಲ್ಲದರೊಳಗಿದ್ದ ಭಗವದ್ ರೂಪಗಳು, ಈ ನೀರಿನಾಗಿದ್ದ ಭಗವದ್ ರೂಪಗಳು ಒಂದೇ ಸ್ವಾಮಿ, ನೀನೇ ಇದ್ದೀಯಲ್ಲಪ್ಪ ಅದರೊಳಗೂ ಇದ್ರೊಳಗೂ, ಅದಕ್ಕೆ ನೀರು ಕೊಡ್ತಾ ಇದ್ದೀನಿ ಅಂತ ವಿಜಯದಾಸರು. ಇದು ಎಲ್ಲರಿಗೆ ಬರೋದಲ್ಲ, ವಿಜಯದಾಸರಿಗೆ ಅಲ್ಲಿದ್ದ ಭಗವದ್ ರೂಪಗಳು ಕಾಣಿಸ್ತವಂತೆ. ಅಲ್ಲಿ ನೀರಿನಾಗಿದ್ದಿದ್ದು ಭಗವದ್ ರೂಪ, ತುಳಸಿಯಲ್ಲಿದ್ದಿದ್ದು ಭಗವದ್ ರೂಪ, ಎಲ್ಲದರೊಳಗಿದ್ದಿದ್ದು ಭಗವದ್ ರೂಪಗಳು ಕಾಣಿಸ್ತವೆ. ಅದಕ್ಕೆ ಮೂಲೋಕದ ರಸ ನೀನೇ ವಿಜಯ ವಿಠಲ. ಪಾಂಚಾಲಿ ನಿನಗೆ ಏನು ಕೊಟ್ಲಪ್ಪ? ನಿನ್ನಯ್ಯ ಕರದಲ್ಲಿ ಎರೆದದೇನೋ ಏನು ಕೊಟ್ಲಪ್ಪ ನಿನ್ನ ಕೈಯಾಗೆ? ಅಕ್ಷಯ ಪಾತ್ರದಾಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ ಮೇಲೆ ದುರ್ವಾಸ ಮುನಿಗಳು ಬಂದರು ಅಂದಾಗೆ ಅವರಿಗೆ ಊಟಕ್ಕೆ ಏನು ಕೊಡಬೇಕು ಅಂತ ಕೇಳಿದಾಗ ಕೃಷ್ಣ ಅಂದ, ಅದರೊಳಗಿಂದ ಏನಿದ್ದದೋ ಅದು ತೆಗೆದು ಕೊಟ್ಟರೆ ಅದು ಒಂದು ಸರಿ ತೊಳೆದ ಮೇಲೆ ಮತ್ತು ಏನೂ ಬರೋದಿಲ್ಲ. ಒಂದು ಅಗಳು ಕೊಟ್ಟರೆ ಅವರು ಸಾಕು ಅನ್ನೋಷ್ಟುವರೆಗೆ ಊಟ ಮಾಡೋ ಥರ ಮಾಡಿದಲ್ಲೋ, ಒಂದು ಅಗಳು ಅಷ್ಟೇ. ಎದರಕ್ಕೆ ನಿನಗೆ ತೃಪ್ತಿ ಆಗತ್ತೆ ಸ್ವಾಮಿ? ನಿನಗೆ ಏನು ಬೇಕಪ್ಪ ನಿನಗೆ? ಅದಕ್ಕೆ ನೀರು ಕೊಟ್ಟರೆ ಹಾಗೆ ಮುಖ ತಿರುಗಿಸ್ಕೋಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಉದಕವಾದರೇನು ಉಚಿತ ಪದಾರ್ಥವು? ಉದಕವು ನೀರು ಉಚಿತ ಪದಾರ್ಥ. ಅದು ಅಧಿಕವಾಗಿ ಮೇರು ಪರ್ವತದಷ್ಟು, ಹೆಚ್ಚು ಮೇರು ಪರ್ವತದಷ್ಟು ಅದು. ಪದೋಪದಿಗೆ ನಿನ್ನ ಮುಂದೆ ಸುರಿವೇನು, ಪದೋಪದಿಗೆ ನಿನ್ನ ಮುಂದೆ ಸುರಿತಾ ಇದ್ದೀನಪ್ಪ. ಇದರಿಂದ ನಿನಗಿಂದು ಕಾಲಕ್ರಮಣವೆಂದು ಉದರ ಪೋಷಣೆಗಾಗಿ ದಿನವ ಕಳೆವನಲ್ಲ. ಸದಾ ನಿತ್ಯ ತೃಪ್ತನೇ ವಿಜಯ ವಿಠಲ. ನಿನಗೆ ಅದು ಇದು ಅಂತ ಏನಿದ್ದದಪ್ಪ? ನಿತ್ಯ ತೃಪ್ತ ಅಲ್ಲ ನೀನು? ನಿನಗೆ ಏನು ಅದು ಬೇಕು ಇದು ಬೇಕು ಅಂತ ಏನನ್ನ ಇದ್ದದ? ಮೋರೆ ತಿರುಕೋಬೇಡಪ್ಪ ನೀನು. ನೀರು ನೈವೇದ್ಯಕ್ಕೆ ತಂದಿಟ್ಟರೆ ನೋಡದೇ ಇರುವ ಯಾಕೆ ಮುನಿತಾ ಇದ್ದಿ? ನಿನ್ನ ತೃಪ್ತಿಪಡಿಸುವ ವಸ್ತು ಯಾವುದೂ ಇಲ್ಲ. ಏನಪ್ಪ, ನಿತ್ಯ
ನಿತ್ಯ ತೃಪ್ತನಾದ ಪ್ರಭು. ನಿನಗೆ ಅದು ಇದು ಎಂಬುವ ವೈಷಮ್ಯವೇ ಇಲ್ಲ. ನೀನೇ ಬೇಕೆಂದು ಒಲಿದು ಅವಲೋಕಿಸುವವರಿಗೆ ತೃಣವೇ ಮೇರು ಆಗ್ತದಪ್ಪ. ಹಾಗೆ ನಿತ್ಯ ತೃಪ್ತನಪ್ಪ ನೀನು. ನಿನಗೆ ಯಾವುದೂ ಬೇಕಿಲ್ಲ. ನಾವು ಉದರ ಪೋಷಣಕ್ಕಾಗಿ ನಾವು ನಿನಗೆ ನೈವೇದ್ಯ ಅಂತ ಕೊಟ್ಟು ನಾವು ತಿಂತಿದ್ದೀವಿ ಅಷ್ಟೇ ಆಗಲಿ, ನಿನಗೆ ಎದರ್ಲಿಂದ ತಗೊಂಡು ಏನು ಮಾಡ್ತೀಯಪ್ಪ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀರೇವೇ ಪಾವನ. ನೀರೇ ಪಾವನ, ನೀರೇ ಜೀವನ. ನೀರಿಲ್ಲಾರ್ದ ಜೀವನ ನಡೆಯಲ್ಲ. ಸಕಲ ಕುಟುಂಬಿಗೆ ಆಧಾರ, ಎಲ್ಲ ಕುಟುಂಬಕ್ಕೆ ಆಧಾರನೇ ನೀರು. ನೀರೇವೇ ಕಟ್ಟ ಕಡೆಗೆ ಒಂದೇ ಇಪ್ಪದು. ಕೊನೆಗೆ ನೀರೊಂದೇ ಇರ್ತದೆ ಪ್ರಳಯ ಕಾಲದೊಳಗೆ. ಬರೇ ನೀರಿರ್ತದೆ, ಎಲ್ಲಿ ನೋಡಿದರೆ ಅಲ್ಲಿ ಬರೇ ನೀರು ಪ್ರಳಯ ಕಾಲದೊಳಗೆ. ನೀರೇವೇ ಇಲ್ಲದಿರೇ ನಿಲ್ಲಲಾರದು ಲೋಕ. ನೀರಿರಲಿಲ್ಲ ಅಂದರೆ ಲೋಕನೇ ನಿಂದ್ರಲ್ಲಪ್ಪ. ನೀರೇ ರುಹ. ಪದ್ಮನಾಭನಾದ ವಿಜಯ ವಿಠಲ, ನೀನೇ ನೀರೊಳಗೆ ವಟಪತ್ರಶಾಹಿಯಾಗಿ ಮಲ್ಕೊಂಡಿದ್ದೀಯಲ್ಲಪ್ಪ. ಅಂಥ ನೀರು ನಿನಗೆ ಕೊಟ್ಟರೆ ನೀನು ಯಾಕೆ ಮೋರೆ ತಿರುಗಿಸ್ತಾ ಇದ್ದೀ ಸ್ವಾಮಿ ಅಂತೇಳಿ ವಿಜಯದಾಸರು ಕೇಳ್ತಾ ಇದ್ದಾರೆ. ನೀರೇವೆ ನೋಡಲು ನಾನಾ ಕಭೋಜನ. ನೀರಿನೊಳಗೆ ಎಲ್ಲ ಇದ್ದ, ಒಳಗೆ ಪೂಜೆ ಮಾಡೋ ಥರ, ಅಂದರೆ ಒಳಗೆಲ್ಲ ನೀರೊಳಗೆ ಎಲ್ಲ ಇದ್ದ, ಎಲ್ಲ ದೇವತೆಗಳು, ಎಲ್ಲ ಭಗವದ್ ರೂಪಗಳು ಇದ್ದಾವೆ ಅಂಥೇಳಿ ಸಾರವಾಗುವುದಯ್ಯ ವಿಜಯ ವಿಠಲ ಪ್ರಿಯ. ಅದು ತಿಳ್ಕೊಂಡು ನೀರು ನೈವೇದ್ಯಕ್ಕೆ ಇಡ್ತಾ ಇದ್ದೀನಪ್ಪ ವಿಜಯ ವಿಠಲ. ನೀನು ಎಲ್ಲ ಪದಾರ್ಥದೊಳಗೆ ಇದ್ದದ್ದು ನೀನೇ ಇಲ್ಲಿ ನೀರಿನಾಗಿದ್ದೀಯಲ್ಲಪ್ಪ. ನೀನು ನೀರೇವೇ ನೋಡಲು ನಾನಾ ಕಭೋಜನ. ಎಲ್ಲ ನಾನಾ ಭೋಜನಗಳು. ನೀರಿದ್ದರೆ ಸಾಕು, ನಾನಾ ಭೋಜನಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ನಿನಗೆ ಎಲ್ಲ ಒಂದೇ ಸ್ವಾಮಿ. ನಿತ್ಯ ತೃಪ್ತನು ಸ್ವಾಮಿ ನೀನು ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೋ ದೇವರು ಸಿಟ್ಟಾಗಿದ್ದಾರೆ ವಿಜಯದಾಸರ ಜೊತೆಗೆ ನೀರು ತಂದಿಟ್ಟಿದ್ದದಕ್ಕೆ ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ಸಂದರ್ಭ ಯಾವುದು ಎಂಬುದು ನನಗೂ ಗೊತ್ತಿಲ್ಲ. ಯಾರಾದರೂ ತಿಳಿದವರಿದ್ದರೆ ಅವರು ತಿಳಿಸಿದರೆ ಇನ್ನೂ ಸಂತೋಷ ಪಡ್ತೀನಿ. ಸುಳಾದಿ ಅಂತೂ ಅದ್ಭುತವಾಗಿದೆ. ಎಷ್ಟು ನಾವು ಏನೋ ಅನ್ಕೋತೀವಿ, ಏನೋ ನೈವೇದ್ಯ ನಾನು ಮಾಡಿಸಿದೆ ಅಂತ. ಅದರೊಳಗೆ ಪದಾರ್ಥದಲ್ಲಿ ಸ್ವಾಮಿ ಇದ್ದಾನೆ. ಆ ಪದಾರ್ಥದೊಳಗಿದ್ದ ಸ್ವಾಮಿ, ಒಳಗೆ ಸಾಲಿಗ್ರಾಮದೊಳಗಿದ್ದ ಸ್ವಾಮಿ, ಆ ಸ್ವಾಮಿಗೆ ಇಲ್ಲಿದ್ದ ಸ್ವಾಮಿ ಏಕೀಭೂತ ಮಾಡೋದೇ ನೈವೇದ್ಯ. ಅಂದರೆ ಅದೇ ಥರ ನೀರಿನಲ್ಲಿದ್ದ ಸ್ವಾಮಿಗೆ, ಇದರೊಳಗೆ ಇದ್ದ ಸ್ವಾಮಿಗೆ ಏಕೀಭೂತ ಮಾಡೋದೇ ನೀರಿನ ನೈವೇದ್ಯ ಅಂಥೇಳಿ ಇಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ ತೃಪ್ತಿ, ಸಂಪೂರ್ಣ ನಿತ್ಯ ತೃಪ್ತನೋ ಅವನಿಗೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ಇವತ್ತು ನೈವೇದ್ಯ ಮಾಡಲಿಲ್ಲ, ದೇವರು ಉಪವಾಸ ಇದ್ದಾನೆ ಪಾಪ. ದೇವರು ಯಾಕೆ ಉಪವಾಸ ಇರ್ತಾನೆ ರೀ? ದೇವರಿಗೇನು? ಆತಗೆ ನಿತ್ಯ ತೃಪ್ತನು. ನಾವು ಉಪವಾಸ ಇರ್ತೀವಿ, ಆತ ಯಾಕೆ ಉಪವಾಸ ಇರ್ತಾನೆ? ಅದನ್ನು ತಿಳ್ಕೊಂಡು ವಿಜಯದಾಸರು ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನಯೋಕ್ತಿಗೆ ನನಗೆ ಎಷ್ಟು ಅರ್ಥ ಆಗಿದೆನೋ, ಸ್ವಾಮಿ ನನ್ನಿಂದ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.